ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ನಮಗೆ ಬಿಲ್ಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜು 4th ಬ್ಲಾಕ್, RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಮತ್ತೆ 100 ಫೀಟ್ ಡಬಲ್ ರೋಡ್, ಕೃಷ್ಣ ದ್ವಾರಕ ಹೋಟೆಲ್ಗಳಿಗೆ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಔಟರ್ ಸರೌಂಡಿಂಗ್ ನೋಡಬಹುದು, ಫುಲ್ಲು ನಮಗೆ ಮನೆಗಳಾಗಿದೆ. ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಮತ್ತೆ ಈ ಪ್ರಾಪರ್ಟಿಯಿಂದ 100 ಫೀಟ್ ರೋಡ್ಗೆ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ, ಮತ್ತೆ BMTC ಬಸ್ ಸ್ಟಾಪ್ ಕೂಡ ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಕೃಷ್ಣ ದ್ವಾರಕ ಹೋಟೆಲ್, 100 ಫೀಟ್ ರೋಡ್ ಮತ್ತೆ ರಾಷ್ಟ್ರೋತ್ತನ ಪಬ್ಲಿಕ್ ಸ್ಕೂಲ್, RR ನಗರ್ಗೆ ಕನೆಕ್ಟ್ ಆಗುವಂತ ಪ್ಲಸ್ 100+ ರೋಡ್ ಕೂಡ ನಮಗೆ ತುಂಬಾ ಕನೆಕ್ಟಿವಿಟಿ ಈ ಪ್ರಾಪರ್ಟಿ ಇದೆ. ಇನ್ನ ಈ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ ನಮಗೆ ಪ್ರೆಸೆಂಟ್ ಲೇಔಟ್ ಅಲ್ಲಿ ಕಾವೇರಿ ವಾಟರ್ ರನ್ನಿಂಗ್ ಇದೆ, ಬೋರ್ವೆಲ್ ಕೂಡ ನಮಗೆ ಹಾಕೊಟ್ಟಿರುವಂತದ್ದು. ಈಗ ಎಕ್ಸಾಕ್ಟ್ ಪ್ರಾಪರ್ಟಿ ಒಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಇದು ಕೆಳಗಡೆ ಫುಲ್ ನಮಗೆ ಪಾರ್ಕಿಂಗ್ ವ್ಯವಸ್ಥೆನ ಕೊಟ್ಟಿರೋದ್ರಿಂದ ಆರಾಮಾಗಿ 2 7 ಸೀಟರ್ ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕ್ಯಾಡ್ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. 2x4 ವೆಟರ್ ಫೆಟಲ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ನಮಗೆ ಬೋರ್ವೆಲ್ ಮತ್ತೆ ಸಂಘ ಕೂಡ ನಮಗೆ ಪ್ರೊವೈಡ್ ನ ಮಾಡಿದ್ದಾರೆ. ವಿತ್ ಕಾವೇರಿ ವರ್ಕ್ ಗೆ ಆಪೋಸಿಷನ್ ಅಲ್ಲಿ ನಮಗೆ ಒಂದು ಪೈಪ್ ಲೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಂಡಿಯನ್ ಕಾಮನ್ ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಅದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಡೋರ್ ಎಲ್ಲ ಕಂಪ್ಲೀಟ್ ಇದೆ. ಮತ್ತೆ ಸಣ್ಣ ಪುಟ್ಟ ಕೆಲಸಗಳಿದೆ, ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈಗ ಫೈನಲ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಬಹುದು. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಗ್ಯಾಸ್ ಪ್ರೊವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ UPS ಪಾಯಿಂಟ್ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ಕಾವೇರಿ ಮೀಟರ್, ಬೋರ್ವೆಲ್ ಮತ್ತೆ ಸಂಪ್ ಕೂಡ ಇದೆ. ಫುಲ್ ಕವರ್ಡ್ ಗೇಟ್ ಆಗಿರೋದ್ರಿಂದ ಯಾರು ಅನದರ್ ಪರ್ಸನ್ಸ್ ನಮಗೆ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆಪೋಸಿಟ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅರೌಂಡ್ ಒಂದು 360 ಡಿಗ್ರಿ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು, ಸೆಕ್ಯೂರಿಟಿ ವೈಸ್ ಅಲ್ಲಿ ನಾವು ನೋಡೋದಾದ್ರೆ. ಇನ್ನ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೇಸರ್ ಕೂಡ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ವೆಟರ್ ಫೈಟರ್ಸ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಇಟ್ಕೊಂಡು ಹೋಗೋದಕ್ಕೆ. ಇನ್ನ ಫ್ರಂಟ್ ನೋಡಬಹುದು, ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾನೆ ಅಂತ ಹೇಳಿದ್ರಲ್ಲ, ಈ ತರ ಇದೆ ನೋಡಿ. ಇದು ಈಸ್ಟ್ ಡೋರ್ ಬರುತ್ತೆ. ಒಳ್ಳೆ ಗೇಜ್ ಇರುವಂತಹ ವಾಸ್ಕಲ್ನ ಯೂಸ್ ಮಾಡಿದರೆ 4x9 ಬರುವಂತಹ ಗೇಜ್ ಅಲ್ಲಿ ನಮಗೆ ವಾಸ್ಕಲ್ನ ಯೂಸ್ ಮಾಡಿರುವಂತದ್ದು. ಇವಾಗ ಇಷ್ಟು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಅಲ್ಲಿ ನೋಡಿರ್ತೀರಲ್ಲ, ಆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಅಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ನಮಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು, ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಇರುವಂತಹ ಲಿವಿಂಗ್ ರೂಮ್ ಇದು. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಕಿಚನ್ ಇದು. ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲೇ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಏನು ಬರುತ್ತೆ ನಮಗೆ ಆಗ್ನೇಯ, ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಫುಲ್ ನಮಗೆ ಐಟಮ್ಸ್ ಇಟ್ಕೊಳ್ಳೋಕೆ ಬ್ಯಾಸ್ಕೆಟ್ ಪ್ರಾವಿಷನ್, ಮೇಲ್ಗಡೆ ಲಾಫ್ಟ್, ಆ ಪೋರ್ಷನ್ ಅಲ್ಲಿ ನಮಗೆ ಗ್ರಾಸರಿ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಸಿಂಕ್ ಆಪ್ಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಮೇಲ್ಗಡೆ ಆಕ್ವಾಗಾರ್ಡ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇಷ್ಟು ಕಿಚನ್ ಸ್ಪೇಸು. ಮತ್ತೆ ಮೇಂಟೆನೆನ್ಸ್ ಗೋಸ್ಕರ ನಮಗೆ ವಾಲ್ಗಳಿಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಒಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಫ್ರಿಡ್ಜ್ ಪಾಯಿಂಟ್ ಏನು ಅಂದ್ರೆ, ಈ ಪಕ್ಕದಲ್ಲಿ ಇದೇನು ನಾವು ನೋಡ್ತಾ ಇದ್ದೀರಲ್ಲ ಈ ಸ್ಪೇಸು, ಇಲ್ಲಿ ನಮಗೆ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿರುವಂತದ್ದು. ಚಿಕ್ಕದಾದ್ರೂ ಇಟ್ಕೋಬಹುದು ಮತ್ತೆ ದೊಡ್ಡದಾದ್ರೂ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಬಿಟ್ಟಿದ್ದಾರೆ ಇದೆ. ಆರಾಮಾಗಿ ಸ್ಪೇಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಮಾಡಿರುವಂತಹ ಪೂಜಾ ಮನೆ, ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಸ್ಪೇಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಕೊಟ್ಟಿದ್ದಾರೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟರ್ ಫೆಟಲ್ಸ್, ಮೇಲ್ಗಡೆ POP ವಿತ್ ಒಂದು ಟಫನ್ ಗ್ಲಾಸ್. ಇಷ್ಟವರೆಗೂ ಈ ಪೂಜಾ ಮಾಡಲಿದೆ. ಡೋರ್ ಎಲ್ಲ ಬಂದು ನಮ್ಗೆ ಟೀಕುಡ್ ಡೋರ್ ಬರುತ್ತೆ. ವಾಸ್ಕಲ್ಲು ಕೂಡ ನಮ್ಗೆ ಟೀಕುಡ್ ಫ್ರೇಮೇ ಬರುವಂತದ್ದು. ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ, ಸಗದ ಇದೆ. ಇದರ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಇರುವಂತದ್ದು.
ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಇಲ್ಲಿ ಫ್ಲೋರ್ ಮೌಂಟೆಡ್ ಇಂಡಿಯನ್ ಕಮೋಡ್ ನ ಯೂಸ್ ಮಾಡಿದ್ದಾರೆ. ಶವರ್ ಪಾಯಿಂಟ್ ಎಲ್ಲ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಡ್ರೈ ವಾಟರ್ ಎಲ್ಲ ಬಂದು ನಮ್ಗೆ ಜಾಗ್ವಾರೆ ಬರುತ್ತೆ. ವಾಲ್ಗಳಿಗೆ ಟಾಪ್ ಟು ಬಾಟಮ್ ನಮ್ಗೆ 2x4 ವಾಟರ್ ಬಾಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಕೂಡ ನಮ್ಗೆ ರೆಡಿ ಇದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾನು ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಸ್ಟೇರ್ ಕೇಸ್ ನೋಡಬಹುದು, ಫುಲ್ ಗ್ರಾನೈಟ್ ನಮಗೆ ಒಂದು ಬುಕ್ ಮಾರ್ಕ್ ಅಲ್ಲಿ ನಮಗೆ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ವಿತ್ ಇಂಟೀರಿಯರ್ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಫಿಕ್ಸ್ಡ್ ವಿಂಡೋ ಒಂದು ಕೊಟ್ಟಿದ್ದಾರೆ. ಸಾರಿ, ಫಿಕ್ಸ್ಡ್ ಇಲ್ಲ, ಓಪನ್ ಮಾಡಬಹುದು. ಇದು ಒಂದು ನಮಗೆ ವೆಂಟಿಲೇಷನ್ ಕೊಟ್ಟಿರೋದು. ಇದು ಎಕ್ಸಾಕ್ಟ್ ನಮಗೆ ರೋಡ್ ಸೈಡ್ ಇಂದಾನೆ ಈ ಏನ್ ಸ್ಪೇಸ್ ಇದೆ ಸ್ಟೇರ್ ಕೇಸ್ ಸ್ಪೇಸ್ಗೆ, ಇದಕ್ಕೆ ನಮಗೆ ವೆಂಟಿಲೇಷನ್ ಬರೋ ತರ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು 2 ಬೆಡ್ರೂಮ್ಗಳು ಪಕ್ಕದಲ್ಲೇ ಬರುತ್ತೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಮಾಡಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ಹಿಂದಗಡೆ ಕುಶನ್ ಎಲ್ಲ ನಮ್ಗೆ ರೆಡಿ ಇರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್, ಸೀಲಿಂಗ್ ಅಲ್ಲಿ POP ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಆಲ್ರೆಡಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಇದ್ರು ಕೂಡ ಎಷ್ಟು ಜಾಗ ಇದೆ ನೋಡಿ ಓಡಾಡಕ್ಕೆ, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಇವರು ಕಾಟ್ ಮಾಡಿರೋದೇನು ಅಂದ್ರೆ ಈಸ್ಟ್ ಗೆ ತಲೆ ಇಟ್ಕೊಂಡು ವೆಸ್ಟ್ ಗೆ ಟಿವಿ ನೋಡೋ ತರ ಒಂದು ಪ್ರೊವೈಡ್ ನ ಮಾಡಿರುವಂತದ್ದು. ಇನ್ ಕೇಸ್ ಟಿವಿ ಯೂನಿಟ್ ಯೂಸ್ ಮಾಡ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಟಿವಿನ ಯೂಸ್ ಮಾಡಬಹುದು. ಇಲ್ಲ ಒಂದು ಸ್ಟಡಿ ಪರ್ಪಸ್ಗೆ ಏನಾದ್ರು ನಾವು ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಇದ್ರ ಪಕ್ಕದಲ್ಲಿ ಬರೋದೇ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಸ್ಟೆಪ್ಪೇ ಇಲ್ಲ ನಮ್ಗೆ. ಬಾತ್ರೂಮ್ ಅಲ್ಲಿ ನಮ್ಗೆ ಸ್ಟೆಪ್ಪೇ ಇಲ್ಲ, ಸಂಗಮ್ ಪ್ರೊವೈಡ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ವಯಸ್ಸಾದವ್ರು ಏನಾದ್ರು ಇದ್ರೆ ಸ್ಟೆಪ್ ಹತ್ತಕ್ಕಾಗಲ್ಲ ಅನ್ನೋರು ಈ ಬಾತ್ರೂಮ್ ನ ಯೂಸ್ ಮಾಡ್ಕೋಬಹುದು. ಸಂಗಮ್ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ಟಾಪ್ ಟು ಬಾಟಮ್ ವರೆಗೂ 2x4 ವಾಟರ್ ಫಿಟ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರ್ ಮೌಂಟೆಡ್ ಇರುವಂತಹ ಒಂದು ವೆಸ್ಟರ್ನ್ ಕಮೋಡ್ ವಿತ್ ಹ್ಯಾಂಡ್ ವಾಶ್ ನಮಗೆ ಕೂಡ ಕೊಟ್ಟಿರುವಂತದ್ದು. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಇದೆ. ಆ ಪೋರ್ಷನ್ ಅಲ್ಲಿ 3 ಸ್ಲೈಡಿಂಗ್ ಡೋರು. ಆ ಡೋರ್ ಅಲ್ಲೇ ನಮಗೆ ಡ್ರೆಸ್ಸಿಂಗ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ರೂಮ್ ಅಲ್ಲಿ ನಮ್ಗೊಂದು ಸ್ಟಡಿ ಯೂನಿಟ್ ಪರ್ಪಸ್ ಕೊಟ್ಟಿದ್ದಾರೆ, ಬಟ್ ಇದು ಈಗ ಫಿಕ್ಸ್ ಆಗಿಲ್ಲ. ನಾವು ಎಲ್ಲಿ ಬೇಕೋ ಅಲ್ಲಿ ಸ್ಪೇಸ್ ನಾವು ಯೂಸ್ ಮಾಡ್ಕೋಬಹುದು. ಆ ತರ ಒಂದು ಪ್ರೊವೈಡ್ ನ ಮಾಡಿದ್ದಾರೆ. ಇನ್ನ ಅಟ್ಯಾಚ್ ಬಾತ್ರೂಮ್, ಈಗ ಫೈನಲ್ ಪ್ಲಂಬಿಂಗ್ ವರ್ಕ್ಗಳು ನಮಗೆ ಈ ಪೋರ್ಷನ್ ಅಲ್ಲಿ ನಡೀತಿರುವಂತದ್ದು ನೋಡಬಹುದು. ಟಾಪ್ ಟು ಬಾಟಮ್ ನಮಗೆ ಸೇಮ್ 2x4 ವಾಟರ್ ಫಿಟ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಿಷಕ್ಕೆ ಫ್ಲೋರ್ ಮೌಂಟೆಡ್ ಕಮೋಡ್ ನಮಗೆ ಯೂಸ್ ಆಗ್ತದೆ. ಈಗ ಫೈನಲ್ ವರ್ಕ್ ನಮಗೆ ನಡೀತಾ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನೋ ಅಂದ್ರೆ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಪ್ಲಸ್ ಒಂದು ಬಾಲ್ಕನಿ ಕೂಡ ನಮಗೆ ಸಿಗುತ್ತೆ. ಇದೊಂದು ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಔಟರ್ ಲೊಕೇಶನ್ ಫುಲ್ಲು ಮನೆಗಳಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೀಗ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಸೇಮ್ ಕಂಟಿನ್ಯೂ ಆಗಿರುವಂತದ್ದು, ಸೇಮ್ ಗ್ರಾನೈಟ್ ಅಲ್ಲಿ SS ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಈ ಏನ್ ಸ್ಪೇಸ್ ಸ್ಟೇರ್ ಕೇಸ್ ಸ್ಪೇಸ್ ಇದೆ ಅಲ್ಲಿಗೆ ವೆಂಟಿಲೇಷನ್ಗೋಸ್ಕರ ಇಲ್ಲಿ ವಿತ್ ಗ್ಲಾಸ್ ವಿತ್ ಸೆಕ್ಯೂರಿಟಿ ವಾಸ್ ಅಲ್ಲಿ ವಿತ್ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೇಮ್ ಕೆಳಗಡೆ ನೋಡೋದಲ್ಲ ಬೆಡ್ರೂಮ್ ಸೇಮ್ ಆಸ್ ಇಟ್ ಇಸ್ ಇರುವಂತದ್ದು ನಮಗೆ ವಿತ್ ಕಿಂಗ್ ಸೈಜ್ ಕಾಟು, 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ ಟಿವಿ ಯೂನಿಟ್ ವಿತ್ ಅಟ್ಯಾಚ್ ಬಾತ್ರೂಮ್. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಈಗ ವರ್ಕ್ ಮಾಡ್ತಿದ್ದಾರೆ ನೋಡಿ, ಫೈನಲ್ ವರ್ಕ್ ನಡೀತಾ ಇದೆ ನಮಗೆ. ಇಲ್ಲಿ ಕೂಡ ನಮಗೆ ಒಂದು ಸಂಕಮ್ ಪ್ರೊವೈಡ್ ಮಾಡಿದ್ದಾರೆ. ಏನೋ ನಮಗೆ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ಗೆ ಈ ಪೋರ್ಷನ್ ನಮಗೆ ಸಂಕಮ್ ಪ್ರೊವೈಡ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕ ಇನ್ನೊಂದು ಗೆಸ್ಟ್ ರೂಮ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಆಗ್ಲಿ ವಾರ್ಡ್ರೋಬ್ ಆಗಿ ಏನು ಕೊಟ್ಟಿಲ್ಲ. ಜಿಮ್ ರೂಮು, ಸ್ಟೋರ್ ರೂಮು, ಗೆಸ್ಟ್ ರೂಮು, ಇಲ್ಲ ಯೋಗ ರೂಮು ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಸ್ಪೇಷಿಯಸ್ ಆಗಿ ಬಿಟ್ಟಿದ್ರೆ. ಫ್ಲೋರಿಂಗ್ ಕೂಡ ನಮ್ಗೆ
ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ವಿತ್ ಸೆಮಿ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ದೊಡ್ಡ ಬಾಲ್ಕನಿ ಬರುತ್ತೆ ಇದೆ ನೋಡಿ, ಇಷ್ಟು ಫುಲ್ ಬಾಲ್ಕನಿ ಇದೆ ನಮ್ಗೆ, ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ, ಥರ್ಡ್ ಫ್ಲೋರ್ ಅಲ್ಲಿ ದೊಡ್ಡ ಬಾಲ್ಕನಿ ಇರುವಂತದ್ದು ಸಖತ್ತಾಗಿ ಮಾಡಿದ್ದಾರೆ. WPC ವರ್ಕು ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಒಳ್ಳೆ ರೇಟಲ್ಲಿ ಸಿಗ್ತಾ ಇರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದು. ಈಗ 3ನೇ ಫ್ಲೋರ್ ಅಲ್ಲಿ ನೋಡ್ಬೋದು. ಟೋಟಲ್ ನಮ್ಗೆ 4 ಬೆಡ್ರೂಮ್, 3 ಮಾಸ್ಟರ್ ಬೆಡ್ರೂಮು, 1 ಗೆಸ್ಟ್ ರೂಮ್ ಬರುತ್ತೆ. ಟೆರೆಸ್ ಹೋಗೋದಕ್ಕೆ ನಮಗೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಟೆರೆಸ್ ವರ್ಗೂ ಕೂಡ ನಾವು ಈ ಸ್ಟೇರ್ಕೇಸ್ ನ ಯೂಸ್ ಮಾಡ್ಬೋದು. ಈ ಪೋರ್ಷನ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಇಲ್ಲಿ ನೋಡಿ. ಎಕ್ಸಾಕ್ಟ್ ಸ್ಟೇರ್ಕೇಸ್ ಬಂದಿದೀವಿ. ಸ್ಟೇರ್ಕೇಸ್ ವರ್ಗೂ ನಮ್ಗೆ ಮೆಟ್ಲಿದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಇದು ಪಕ್ಕದ ಮನೆ, ಇಲ್ಲೆಲ್ಲ ನಮ್ಗೆ ಗಾರ್ಡನ್ ಏರಿಯಾ ತರ ಮಾಡ್ಕೊಂಡಿದಾರಲ್ಲ, ಈ ಪೋರ್ಷನ್ ಅಲ್ಲಿ ಕೂಡ ನಾವು ಆ ತರ ಕ್ರಿಯೇಟ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಇನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಮಂಗಳೂರು ಟೈಲ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡ್ಕೊಂಡು ಈ ಸ್ಪೇಸ್ ನ ನಾವು ಯೂಸ್ ಮಾಡ್ಕೋಬಹುದು. ಆ ತರ ಈ ಸ್ಟೇರ್ಕೇಸ್ ಅಲ್ಲಿ ಇದೆ. ಔಟರ್ ಲೊಕೇಶನ್ ನೋಡಿದ್ರಲ್ಲ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. 100 ಫೀಟ್ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಆ ಪೋರ್ಷನ್ ನಮ್ಗೆ BJ ಸ್ಕೂಲು, ಇಲ್ಲಿ ನಮ್ಗೆ ರಾಷ್ಟ್ರೋತ್ತನ ಸ್ಕೂಲ್ ಕಾಣಿಸುತ್ತೆ ನೋಡಿ. ರಾಷ್ಟ್ರೋತ್ತನ ಇದೆ, BJS ಇದೆ, 100 ಫೀಟ್ ರೋಡ್, RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್. ಇನ್ನ ಇಲ್ಲಿ ಫಾರೆಸ್ಟ್ ಇದೆ. ಫಾರೆಸ್ಟ್ ದಾಟಿದ್ರೆ ನಮ್ಗೆ ಕನಕಪುರ ಮೈನ್ ರೋಡ್ ಅಲ್ಲಿ ಬರುವಂತಹ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಪ್ಲಸ್ ಡಿಮಾರ್ಟ್ ಪ್ಲಸ್ ತಲಗಟ್ಪುರ ಮೆಟ್ರೋ ಸ್ಟೇಷನ್, BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಎಲ್ಲ ನಮ್ಗೆ ಆ ಕನಕಪುರ ರೋಡ್ ಅಲ್ಲಿ ಸಿಗುತ್ತೆ. ಬಟ್ ಈ ಪ್ರಾಪರ್ಟಿಯಿಂದ ನಮ್ಗೆ ಏನು RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಇದೆಯಲ್ಲ, ಅದ್ರ ಮುಂದೆಗಡೆಗೆ ಒಂದು BMTC ಬಸ್ ಕೂಡ ಓಡಾಡುತ್ತೆ. BMTC ಬಸ್ ಸ್ಟಾಪ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರಾದ್ರೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.